ಕೇವಲ ಸಿಎಂ ಅವರು ಬರ್ತಾ ಇದಾರಲ್ಲ, ಸೊ ಈಗ ಈ ಒಂದು ಬಸವ ಕಲ್ಯಾಣವನ್ನ ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡಬೇಕಂತ ಸಾಕಷ್ಟು ಜನ ಬೇಡಿಕೆ ಇದೆ. ಅಪ್ಪ ಇದ್ರ ಬಗ್ಗೆ ಏನು? ಈಗಾಗಲೇ ನಾನು ಸಾಕಷ್ಟು ಸಲ ಪತ್ರಿಕೆಯಲ್ಲಿ ಟಿವಿಗಳ ಮುಖಾಂತರವಾಗಿ ನಮ್ಮ ಬಸವ ಕಲ್ಯಾಣ ಜಿಲ್ಲೆ ಆಗ್ಬೇಕಂತ ಹೇಳಿ ಸಾಕಷ್ಟು ಸಲ ಬೇಡಿಕೆ ಇಟ್ಟಿದ್ದೇವೆ. ನಿಜವಾಗಿ ಇದು ಅಂತಾರಾಷ್ಟ್ರೀಯ ಪ್ರವಾಸಿ ಕೇಂದ್ರ ಆಗಬೇಕಾದ್ರೆ, ಇದು ಅಂತಾರಾಷ್ಟ್ರೀಯ ಇದರಲ್ಲಿ ಗುರುತಿಸಿಕೊಳ್ಬೇಕಾದ್ರೆ ಮುಖ್ಯವಾಗಿ ಮೊದಲನೇದೇನಾಗಬೇಕಂದ್ರೆ ಇದು ನಮ್ಮ ಬಸವ ಕಲ್ಯಾಣ ಜಿಲ್ಲಾ ಕೇಂದ್ರವಾಗಬೇಕು. ಯಾಕಂದ್ರೆ ಈಗಾಗಲೇ ಉದಾಹರಣೆ ಹೇಳಬೇಕಾದ್ರೆ ನೀವು ಹಾವೇರಿ ಜಿಲ್ಲಾ ಆಗ್ಯದ. ಹಾವೇರಿ ಜಿಲ್ಲಾ ಎಷ್ಟಂದ್ರೆ ಕೇವಲ 4 ತಾಲೂಕದ ಮೇಲೆ ಹಾವೇರಿ ಜಿಲ್ಲಾ ಆಗ್ಯದ. ಅದಕ್ಕಾಗಿ ಬೀದರ್ ಕಡೆ 4 ಜಿಲ್ಲೆ ಮಾಡ್ರಿ, ನಮ್ಮ ಬಸವ ಕಲ್ಯಾಣ ಕಡೆ 4 ಜಿಲ್ಲೆಗಳನ್ನು ಮಾಡಿ ಈ ಬಸವ ಕಲ್ಯಾಣವನ್ನು ಏನ್ ಮಾಡ್ಬೇಕಂದ್ರೆ ನಿಜವಾಗಿ ಇದು ಜಿಲ್ಲೆ ಆಗಬೇಕು. ಜಿಲ್ಲೆ ಆದ್ರೆ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದದ ಮತ್ತು ಜಿಲ್ಲೆ ಆದ್ರೆ ಸಾಕಷ್ಟು ಫಂಡ್ಗಳು ಕೂಡ ಸಾಕಷ್ಟು ಹರಿದು ಬರ್ತವೆ. ಅದಕ್ಕಾಗಿ ಮುಖ್ಯವಾಗಿ ಇದು ನಮ್ಮ ಬಸವ ಕಲ್ಯಾಣ ಜಿಲ್ಲೆ ಆಗಬೇಕಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿಯೂ ಉಪಮುಖ್ಯಮಂತ್ರಿಗಳಲ್ಲಿಯೂ ಸನ್ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಲ್ಲಿಯೂ ಎಲ್ಲರಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಿದ್ದೇನೆ. ಇದು ನಿಜವಾಗಿ ಈ ಕೆಲಸ ತೀವ್ರಗತಿಯಿಂದ ಸಾಗಿ ಉದ್ಘಾಟನೆ ಆಗಲಿ ಅಂತ ಹೇಳಿ ನನ್ನ ಕಳಕಳಿಯ ಮನವಿ.